ರೇಣುಕಾಸ್ವಾಮಿ ಹತ್ಯೆಯಾಗಿ ಇವತ್ತಿಗೆ 3 ತಿಂಗಳು ಹಾಗೂ ಹಲವರ ಬದುಕು ಬದಲಾಗಿ ಕೂಡ ಇವತ್ತಿಗೆ ಆಲ್ಮೋಸ್ಟ್ 3 ತಿಂಗಳಾಗ್ತಾ ಇದೆ. ಈ ಪ್ರಕರಣ ಝೀರೋ ಇಂದ ಸ್ಟಾರ್ಟ್ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳು ಹೈ ಪ್ರೊಫೈಲ್ ಕೇಸ್ ಇದು, ಜೊತೆಗೆ ಇಂತಿಂತವರ ಪಾತ್ರ ಇದೆ ಅಂತ ಹೇಳುವಲ್ಲೂ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಸೊ ಚಾರ್ಜ್ ಶೀಟ್ ಜರ್ನಿ ಹಾಗೂ ಚಿತ್ರದುರ್ಗ ಟು ಬೆಂಗಳೂರು ಸಾಕ್ಷಿಗಳ ಕಲೆಕ್ಷನ್ ಜರ್ನಿ, ಪೊಲೀಸರ ಕಾರ್ಯವೈಖರಿ, ಅವಿರತ ಶ್ರಮ ಹೆಂಗಿತ್ತು ಅನ್ನೋದ್ರ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ದರ್ಶನ್ ಅರೆಸ್ಟ್ ಟೀಮ್ ನಲ್ಲಿನ ಸೂಪರ್ ಕಾಪ್ಗಳು ಯಾರ್ಯಾರು ಗೊತ್ತಾ? ಹಾಗಾದ್ರೆ ಅವರ ಶ್ರಮ, ಡೇರಿಂಗ್ ಮೂವ್, ಹಾನೆಸ್ಟ್ ಕೆಲಸ ಹೆಂಗಿತ್ತು ಗೊತ್ತಾ? ಬಂಧನದಿಂದ ಚಾರ್ಜ್ ಶೀಟ್ ವರೆಗೂ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಬೆವರು ಹರಿಸಿದ್ದಾರೆ. ದರ್ಶನ್ ಅಂಡ್ ಟೀಮ್ ಅರೆಸ್ಟ್ ನಿಂದ ಚಾರ್ಜ್ ಶೀಟ್ ನ ವರೆಗೂ ಅಧಿಕಾರಿಗಳ ಪಾತ್ರ ಯಾವ ರೀತಿ ಇತ್ತು, ಯಾರ್ಯಾರು ಯಾವ್ಯಾವ್ದಕ್ಕೆ ಲೀಡ್ ತಗೊಂಡಿದ್ ಮಾತ್ರ ಅಲ್ಲ, ಅದರಲ್ಲಿ ಸಾಕ್ಷಿಗಳ ಸಂಗ್ರಹವನ್ನ ಹೆಂಗ್ ಮಾಡಿದ್ರು, ಒಂದು ತನಿಖಾ ವರದಿಗೆ ಬಲವನ್ನ ಕೊಡುವಂತಹ ಕೆಲಸವನ್ನ ಈ 3991 ಪುಟಗಳಿಗೆ ಹೆಂಗ್ ಮಾಡಿದ್ರು ಅಧಿಕಾರಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಲೀಡ್ ಸ್ಟೋರಿ ನಾವು ಕೊಡ್ತಾ ಇರೋದು ನಿಮಗೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, 100 ಜನ ಪೊಲೀಸ್ ಅಧಿಕಾರಿಗಳು ಕರ್ತವ್ಯವನ್ನ ನಿಭಾಯಿಸಿದ್ದಾರೆ. ಸಣ್ಣ ಸಿಬ್ಬಂದಿಗಳು, ಕಾನ್ಸ್ಟೇಬಲ್ಗಳಿಂದ ಹಿಡಿದು ಟೆಕ್ನಿಷಿಯನ್ಸ್ ಇಂದ ಹಿಡಿದು ತಂತ್ರಜ್ಞರಿಂದ ಹಿಡಿದು ಎಲ್ಲರೂ ಕೂಡ ಇದ್ದಾರೆ ಇದರಲ್ಲಿ. ಸೊ ಈಗ ಬಹಳ ಪ್ರಮುಖರು ಸೂಪರ್ ಕಾಪ್ಸ್ ಯಾರ್ಯಾರು ಅಂತ ಬಿ ದಯಾನಂದ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಪೊಲೀಸ್ ಆಯುಕ್ತರು. ಕೇಸ್ನಲ್ಲಿ ದರ್ಶನ್ ಹೆಸರು ತಳುಕು ಹಾಕೊಂಡಾಗ ಸಾಕ್ಷಿಗಳ ಸಂಗ್ರಹಕ್ಕೆ ಸೂಚನೆಯನ್ನ ತೆಗೆದುಕೊಂಡ್ರು, ಸೂಚನೆಯನ್ನ ಕೊಟ್ರು, ಎಲ್ರಿಗೂ ಕೂಡ ಇತರೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ರು. ಆಮೇಲೆ ಬಹಳ ಪ್ರಮುಖವಾಗಿ ಸೂಕ್ತ ಸಾಕ್ಷಿ ಸಿಕ್ಕ ಬೆನ್ನಲ್ಲೇ ಧೈರ್ಯವಾಗಿ ಗೋ ಅಹೆಡ್ ಅಂತ ಗ್ರೀನ್ ಸಿಗ್ನಲ್ ಅನ್ನ ಕೂಡ ತನ್ನ ಸಹೋದ್ಯೋಗಿಗಳಿಗೆ ಕೊಟ್ರು ಬಿ ದಯಾನಂದ್ ಅವರು. ಅವರ ಇತರೆ ಕಲೀಗ್ಸ್ ಇದ್ರಲ್ಲ, ಹೈಯರ್ ಎಂಡ್ ಆಫೀಸರ್ಸ್ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಏನು ತಲೆ ಕೆಡಿಸ್ಕೊಳ್ಬೇಡಿ, ಮುಲಾಜಿಗೆ ಒಳಗಾಗಬೇಡಿ, ಯಾರು ಇದರಲ್ಲಿ ಯಾರ ಪಾತ್ರ ಪ್ರೈಮಾ ಫೆಸಿಯಲ್ಲಿ ಪ್ರೂವ್ ಆಗಿದೆಯೋ ಅರೆಸ್ಟ್ ಮಾಡಿ ಅವ್ರನ್ನ ಅಂತ ಹೇಳಿದ್ದು, ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದು ಬಿ ದಯಾನಂದ್. ಯಾವುದೇ ಪ್ರಭಾವಗಳಿಗೂ ಡೋಂಟ್ ಕೇರ್ ಮಾಡಿ, ಫೋನ್ಗಳನ್ನು ರಿಸೀವ್ ಮಾಡಬೇಡಿ, ಪರವಾಗಿಲ್ಲ ನೆಗ್ಲೆಕ್ಟ್ ಮಾಡಿ, ಕಾನೂನು ಪ್ರಕಾರ ಕ್ರಮ ಹೆಂಗಾಗಬೇಕು, ಅದು ಪ್ರಖ್ಯಾತ ನಟ ಆಗಿದ್ರು ಸರಿ, ಶೆಡ್ನಲ್ಲಿ ವಾಸ ಮಾಡೋ ವ್ಯಕ್ತಿ ಆಗಿದ್ರು ಸರಿ, ಆತನ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಿ ಅಂತ ಹೇಳಿಕೆಯನ್ನ ಇತರೆ ಅಧಿಕಾರಿಗಳಿಗೆ ಕೊಡೋದ್ರ ಮೂಲಕ ಒಂದು ಮೊರಲ್ ಸಪೋರ್ಟ್ ಅನ್ನ ಕೊಟ್ಟಂತಹ ಪ್ರಮುಖವಾದಂತಹ ಹಸ್ತ ಯಾರದ್ದು ಅಂತ ಕೇಳಿದ್ರೆ ಅದು ಬಿ ದಯಾನಂದ್ ಅವರದ್ದು. ಯಾವುದೇ ಪ್ರಭಾವಿಗಳು ಎಷ್ಟೇ ಫೋನ್ ಮಾಡಲಿ, ಎಷ್ಟೇ ರೀತಿಯ ಆಮಿಷಗಳನ್ನು ಒಡ್ಲಿ, ಎಷ್ಟೇ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಲಿ, ನೀವು ಈ ಕೇಸ್ನಲ್ಲಿ ನಮ್ಮ ಪ್ರಕಾರವಾಗಿ ಕೆಲಸ ಮಾಡಲಿಲ್ಲ ಅಂದರೆ ಎತ್ತಂಗಡಿ ಮಾಡ್ತೀನಿ ಅಂತ ಹೇಳಿದ್ರು, ತಲೆ ಕೆಡಿಸ್ಕೊಳ್ಬೇಡಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಹೋಗೋದು ಆಫೀಸರ್ಸ್ ಹಾಗೆ, ಸಸ್ಪೆಂಡ್ ಆಗಂತೂ ಹೋಗಲ್ಲ ನೀವು ಅಂತೆಲ್ಲ ಧೈರ್ಯವನ್ನು ತುಂಬಿದ್ದು ಇದೇ ಬಿ ದಯಾನಂದ್ ಅವರು. ಈ ಕಾರಣಕ್ಕೋಸ್ಕರನೇ ಝೀರೋ ಇಂದ ಶುರುವಾದಂತಹ ಕೇಸ್ ಇವತ್ತು ಇಡೀ ರಾಜ್ಯದಲ್ಲಿ 17 ಜನರ ಜಾತಕ ಹೆಂಗೆ ಅಂತ ನೋಡೋದಕ್ಕೆ ಬಹಳ ಪ್ರಮುಖ ಆಯಿತು. ಆಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾದ್ರೆ ಎಲ್ಲೂ ಲೋಪವಾಗದಂತೆ ಆರೋಪಿಗಳಿಗೆ ಶಿಕ್ಷೆ ಆಗುವಂತೆ ನಿಗಾ ವಹಿಸಿ ಅಂತ ಕೂಡ ಹೇಳಿದ್ರು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕ್ರಾಸ್ ಎಕ್ಸಾಮಿನೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ಚಾರ್ಜ್ ಶೀಟ್ನಲ್ಲಿರೋ ಪ್ರತಿ ಅಂಶಕ್ಕೂ ಕೂಡ ಆರೋಪಿಗಳ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇದು ಇವ್ರದೇ ಶೂ ಅನ್ನೋದಕ್ಕೆ ಏನು ಗ್ಯಾರಂಟಿ, ಇವ್ರು ಇಲ್ಲೇ ಇದ್ದ ಅನ್ನೋದಕ್ಕೆ ಏನು ಗ್ಯಾರಂಟಿ, ಅರೆ ಅವ್ರ ಸೆಲೆಬ್ರಿಟಿ, ಅವ್ರ ಜೊತೆಗೆ 100 ಜನ ಓಡಾಡ್ತಾರೆ, ಅವರು ಕೊಲೆಯಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತೆಲ್ಲ ವಾದ ಮಾಡ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡ್ಬೇಕು, ನೀವು ರೆಡಿಯಾಗಿರಿ. ಯಾವ್ಯಾವ ಸಾಕ್ಷಿಗಳನ್ನ ಕಲೆ ಹಾಕಬೇಕು ಆ ಉತ್ತರ ಕೊಡೋ ನಿಟ್ಟಲ್ಲಿ ಅನ್ಸುತ್ತೋ ಕಾನೂನು ತಜ್ಞರ ಜೊತೆಗೆ ಸಂಪರ್ಕ ಮಾಡಿ, ಒಟ್ಟಲ್ಲಿ ಇಲ್ಲಿ ಚಾರ್ಜ್ ಶೀಟ್ ಅನ್ನು ಸರಿಯಾಗಿ ಫೈಲ್ ಮಾಡಿ, ಸಣ್ಣ ಲೂಪ್ ಹೋಲ್ಸು ಆಗದಂತೆ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಿದ್ರು. ನೆಕ್ಸ್ಟ್ ಪೊಲೀಸ್ ಪವರ್ನ ಮುಂದುವರೆದ ಭಾಗ, ಡಿಸಿಪಿ ಗಿರೀಶ್ ಪಶ್ಚಿಮ ವಿಭಾಗದ ಈ ಅಧಿಕಾರಿಯ ಕಾರ್ಯವೈಖರಿ ಬಗ್ಗೆ ಕೂಡ ಹೇಳಬೇಕಾಗತ್ತೆ ನಾವು. ಕೊಲೆಯಲ್ಲಿ ದರ್ಶನ್ ಹೆಸರು ತಳುಕು ಹಾಕೊಳ್ತಾ ಇದ್ದ ಹಾಗೆ ಕಮಿಷನರ್ಗೆ ಮೊದಲು ಮಾಹಿತಿಯನ್ನ ಡಿಸಿಪಿ ಗಿರೀಶ್ ಅವರು ರವಾನಿಸಿದ್ರು. ಕೊಲೆಯಲ್ಲಿ ದರ್ಶನ್ ಪಾತ್ರ ಏನು, ದರ್ಶನ್ ಹೆಸರನ್ನ ಬಾಯ್ಬಿಟ್ಟಿದ್ಯಾರು, ಅವ್ರು ಹೇಳ್ತಾ ಇರೋದು ಏನು ಅಂತ ಹಿರಿಯ ಅಧಿಕಾರಿಗಳಿಗೆ ತಡ ಮಾಡದೆ, ಯಾಕಂದ್ರೆ ಅದು ಗೋಲ್ಡನ್ ಅವರ ಎವಿಡೆನ್ಸ್ ಕಲೆಕ್ಟ್ ಮಾಡುವಂತಹ ಟೈಮು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಹಳಿ ತಪ್ಪಿಡುತ್ತೆ ಕೇಸು. ಹಿಂಗಾಗಿ ಬಹಳ ನೀಟಾಗಿ ಕಮ್ಯುನಿಕೇಶನ್ ಮಾಡಿದ್ದು ಗಿರೀಶ್ ಅವರು. ಮೈಸೂರಿನಿಂದ ಬೆಂಗಳೂರಿಗೆ ದರ್ಶನ್ರನ್ನ ಅರೆಸ್ಟ್ ಮಾಡಿ ಕರೆತರುವ ತನಕ ಕೂಡ ನಿಗಾವನ್ನ ವಹಿಸಿದ್ದು ಇದೇ ಗಿರೀಶ್ ಅವರು. ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ, ಮೈಸೂರಿನಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಕೆಲವರೆಲ್ಲ ಫಾಲೋ ಮಾಡಿದ್ರು ದರ್ಶನ್ ಅಭಿಮಾನಿಗಳು ಅಂತ. ಶೂಟಿಂಗ್ ನಡೀತಾ ಇದೆ, ಶೂಟಿಂಗ್ ಅಂತ ತುಂಬಾ ಇಂಟೆಲಿಜೆಂಟ್ ಆಗಿ ಹೇಳ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಕಸ್ಟಡಿಗೆ ಹಾಕುವಲ್ಲಿ ತನಕ
ನಿಗಾ ವಹಿಸಿದ್ದು ಇದೇ ಗಿರೀಶ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಮತ್ತೊಂದ್ಸಲ ಈ ಸೂಪರ್ ಕಾಪ್ಗೂ ಕೂಡ ನಾವು ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು. ಕಾರಣ ಮೈಸೂರಿನಿಂದ ಪ್ರಖ್ಯಾತ ನಟನನ್ನು ಕರ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ, ಡೇರಿಂಗ್ ಮೂವ್ ಅದು. ಯಾಕಂದ್ರೆ ಅವ್ರ ಹತ್ರ ಸ್ಟಾರ್ಡಮ್ ಇದೆ, ಹಣಬಲ ಇದೆ, ರಾಜಕಾರಣಿಗಳ ನಿಕಟ ಸಂಪರ್ಕ ಇದೆ. ಅದ್ಯಾವುದಕ್ಕೂ ಅಂಜದೆ ಜಗ್ಗದೆ ಕರ್ಕೊಂಡು ಬಂದ್ರು. ಕೇಶವಮೂರ್ತಿ ರಾಘವೇಂದ್ರನಿಂದ ದರ್ಶನ್ ಹೆಸರನ್ನ ಬಾಯಿ ಬಿಡಿಸಿದ್ದು ಕೂಡ ಇವರೇ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ. ಕೇಶವಮೂರ್ತಿ ಫಸ್ಟ್ ಬಾಯಿ ಬಿಡ್ತಾನೆ, ನಂತರ ಈ ರಾಘವೇಂದ್ರ ಹೆಂಗೂ ದರ್ಶನ್ ಸಂಘದ ಅಧ್ಯಕ್ಷ ಅನ್ನೋದು ಗೊತ್ತಾಗಿರುತ್ತೆ ಅಧಿಕಾರಿಗೆ. ಹಿಂಗಾಗಿ ಪೊಲೀಸರ ಭಾಷೆಯಲ್ಲೇ ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ. ಆಗ ದರ್ಶನ್ ಪಾತ್ರ ಏನು ಅನ್ನೋದು ಎಸ್ಟಾಬ್ಲಿಷ್ ಆಗ್ತಾ ಹೋಯ್ತು ಆರೋಪಿಗಳ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅಲ್ಲಿ. ಮತ್ತು ತುಂಬಾ ಜನ ದರ್ಶನ್ರನ್ನ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಫೋನ್ಗಳನ್ನ ಗಿರೀಶ್ ಅವ್ರಿಗೂ ಕೂಡ ಹಾಯಿಸಿದ್ರು ಅನ್ನೋದಿದೆ. ಆಫ್ ದ ರೆಕಾರ್ಡ್ ತುಂಬಾ ಜನರ ಹೆಸರು ಕೂಡ ಆಚೆ ಬಂತು. ಆನ್ ದ ರೆಕಾರ್ಡ್ ಅದನ್ನ ಹೇಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೂ ಎಷ್ಟೇ ನೀವು ಪ್ರಭಾವ ಬೀರಿ, ನಮ್ಮ ಕೆಲಸ ನಾವು ಹಾನೆಸ್ಟ್ ಆಗಿ ಮಾಡ್ತೀವಿ. ನಮ್ಮ ನಿಯತ್ತು ಕಾನೂನಿಗೆ, ನಮ್ಮ ನಿಯತ್ತು ಸಾರ್ವಜನಿಕರ ನಂಬಿಕೆಗೆ ಅಂತ ತೋರಿಸಿಕೊಟ್ಟವರು ಇದೇ ಗಿರೀಶ್. ಲೋಪವಾಗದಂತೆ ಸಂಪೂರ್ಣ ತನಿಖೆಯ ಮೇಲುಸ್ತುವಾರಿಯನ್ನು ಕೂಡ ವಹಿಸಿದ್ರು. ಬಿಕಾಸ್ ಜರಡಿ ರೀತಿ ಸಾಮಾನ್ಯವಾಗಿ ಒಂದು ಕೇಸನ್ನ ಟ್ರಯಲ್ಸಿಗೆ ಹೋದಾಗ ಕೋರ್ಟ್ ನೋಡುತ್ತೆ. ಜರಡಿಯಲ್ಲಿ ಎಲ್ಲಿ ಇವರೆಲ್ಲ ಜಾರ್ಕೊಂಡು ಹೋಗ್ಬಿಡ್ತಾರೋ ಅನ್ನೋ ಆತಂಕ ಕೂಡ ಇರುತ್ತೆ. ಆತಂಕ ನಿವಾರಣೆಗೆ ಏನೆಲ್ಲ ಹೆಜ್ಜೆಯನ್ನು ಇಡಬೇಕು ಅನ್ನೋದನ್ನು ನಿಭಾಯಿಸಿದವರು ಗಿರೀಶ್. ಈಗ ಮತ್ತೊಬ್ಬ ಪ್ರಮುಖ ಅಧಿಕಾರಿ ಬಗ್ಗೆ ಹೇಳ್ತಾ ಇದ್ದೀವಿ. ಇವರು ವಿಜಯನಗರದ ಉಪವಿಭಾಗದ ಎಸಿಪಿ ಚಂದನ್ ಕುಮಾರ್, ಕೊಲೆ ಕೇಸ್ನ ತನಿಖಾಧಿಕಾರಿ, ಇನ್ವೆಸ್ಟಿಗೇಟಿವ್ ಆಫೀಸರ್. ಈ ಕೇಸನ್ನ ಕೈಗೆತ್ತುಕೊಳ್ತಾ ಇದ್ದ ಹಾಗೆ ಇದೊಂದು ಅನಾಥ ಶವ, 10ರಲ್ಲಿ 11ನೇ ಶವ ಅಂತ ಬಿಡದೆ ಪ್ರತಿ ಅನುಮಾನಕ್ಕೂ ಉತ್ತರವನ್ನ ಕಂಡುಕೊಂಡು ಇಲ್ಲಿ ತನಕ ಕೇಸನ್ನ ತೆಗೆದುಕೊಂಡು ಬರುವಲ್ಲಿ ಈ ಅಧಿಕಾರಿಯ ಪಾತ್ರ ಕೂಡ ಬಹಳ ದೊಡ್ಡದು. 10ರಲ್ಲಿ 11ನೇ ಕೇಸು ಅಂತ ಇದನ್ನು ಬಿಟ್ಟಿದ್ರೆ ಇವತ್ತು ಯಾರಿಗೂ ಇಂತಹ ಕೀಚಕರಿದ್ದಾರೆ, ಇಂತಹ ಕೊಳಕು ಮನಸ್ಥಿತಿಯವರಿದ್ದಾರೆ ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ. ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ರೋಲನ್ನ ಪತ್ತೆ ಮಾಡುವಲ್ಲಿ ಕೂಡ ಕ್ರೂಷಿಯಲ್ ಪಾತ್ರವನ್ನು ವಹಿಸಿದ್ದು ಇದೇ ಹಾನೆಸ್ಟ್ ಆಫೀಸರ್ ಚಂದನ್ ಕುಮಾರ್. ಮೈಸೂರಿನ ಹೋಟೆಲ್ನಲ್ಲಿ ದರ್ಶನ್ ಅನ್ನ ಅರೆಸ್ಟ್ ಮಾಡಿದ್ದು ಕೂಡ ಅಲ್ಲಿನ ಸಿಬ್ಬಂದಿಗಳೆಲ್ಲ ದಾರಿ ತಪ್ಸಕ್ ನೋಡಿದ್ರು, ಬಾಡಿಗಾರ್ಡ್ಸ್ ಎಲ್ಲ ದರ್ಶನನ್ನ ಸೇಫ್ ಮಾಡೋದಕ್ಕೆ ಒಂದು ಹಂತಕ್ಕೆ ನೋಡಿದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು, ಅಲ್ಲಿಂದ ಅಜ್ಞಾತ ಸ್ಥಳಕ್ಕೆ ದರ್ಶನ್ ಎಸ್ಕೇಪ್ ಆಗ್ಬಿಡ್ತಾ ಇದ್ರು. ನೋಡಿ, ಅಭಿಮಾನಿಗಳಿಗೆ, ಮಾಧ್ಯಮಗಳಿಗೆ ವಿಚಾರ ಲೀಕ್ ಆಗದಂತೆ ದರ್ಶನ್ನ ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದು ಕೂಡ ಇದೇ ಅಧಿಕಾರಿ, ಅವರಿಗೆ ಕ್ರೆಡಿಟ್ ಸಲ್ಲುತ್ತೆ. ಇತರೆ ಆರೋಪಿಗಳ ರೋಲನ್ನ ಪತ್ತೆ ಮಾಡಿ ಅವರನ್ನು ಅರೆಸ್ಟ್ ಮಾಡಿದ್ದು. ಬಿಕಾಸ್ ಇಷ್ಟು ಜನರನ್ನ ಅರೆಸ್ಟ್ ಮಾಡೋದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್. ಅದು ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾ ಹೋಗಿದ್ದು ಪಟ್ಟಣಗೆರೆ, ಶೆಡ್ಡು, ರಾಜಕಾಲುವೆ, ಚಿತ್ರದುರ್ಗ. ಮತ್ತು ನಾನು ಆಗಲೇ ಹೇಳ್ತಾ ಇದ್ದೆ, ಇಷ್ಟು ಸ್ಥಳ ಮಹಜರು ಬಹುಶಃ ಯಾವುದೇ ಕೋಲ್ಡ್ ಬ್ಲಡೆಡ್ ಕೇಸ್ಗಳಲ್ಲೂ ಕೂಡ ಆಗಿಲ್ಲ. ಸಂಪೂರ್ಣ ತನಿಖೆಯ ಮೇಲುಸ್ತುವಾರಿಯನ್ನ ಇದೇ ಚಂದನ್ ಅವರು ನೋಡಿಕೊಂಡಿದ್ರು. ಮತ್ತೊಬ್ಬ ಅಧಿಕಾರಿ, ಬ್ಯಾಟರಾಯನಪುರ ಸಬ್ ಡಿವಿಷನ್ನ ಎಸಿಪಿ ಆಗಿರುವಂತಹ ಭರತ್ ರೆಡ್ಡಿ ಅವರ ಪವರ್ ಬಗ್ಗೆ ಹೇಳಬೇಕು, ಅವರ ಕಾರ್ಯವೈಖರಿ ಬಗ್ಗೆ ಹೇಳಬೇಕು. ರೇಣುಕಾಸ್ವಾಮಿ ಕೊಲೆಯಲ್ಲಿ ಆರೋಪಿಗಳನ್ನ ಪತ್ತೆ ಕಾರ್ಯ ಮಾಡುವಲ್ಲಿ ಇವರೂ ಕೂಡ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಭರತ್ ರೆಡ್ಡಿ ಅವರ ಇಂಟೆಲಿಜೆಂಟ್ ಮೂವ್ ಇವತ್ತು ಅಧಿಕಾರಿಗಳು ಮುದ್ದೆ ಮುರಿಯುವಂತೆ ಮಾಡಿರೋದು. ಮೈಸೂರಿನ ಹೋಟೆಲ್ನಲ್ಲಿ ದರ್ಶನನ್ನ ಅರೆಸ್ಟ್ ಮಾಡಬೇಕಾದ್ರೆ ಚಂದನ್ ಕುಮಾರ್ ಅವರ ಜೊತೆಗೆ ಭರತ್ ರೆಡ್ಡಿ ಅವರು ಕೂಡ ತೆರಳಿದ್ರು. ರಿಯಲ್ ಯೂನಿಫಾರ್ಮ್ ತೊಟ್ಟವರು ಏನ್ ಮಾಡಬಹುದು ಅನ್ನೋದನ್ನ ಸಮಾಜಕ್ಕೆ ತೋರಿಸ್ಕೊಟ್ಟವರು. ಯಾರೋ ಬರೆದಂತಹ ಡೈಲಾಗ್ ಹೊಡೆದು ಹೀರೋ ಆಗೋದಲ್ಲ, ಸಮಾಜಕ್ಕೆ ಎಷ್ಟೇ ಪ್ರಭಾವಿಯಾಗಿದ್ರು ಜಗ್ಗದೆ ಬಗ್ಗದೆ ಅವ್ರನ್ನ ಹಿಡಿತೀವಿ ಅಂತ ಸಂದೇಶ ಕೊಟ್ಟಂತಹ ಮತ್ತೊಬ್ಬ ಅಧಿಕಾರಿ ಇವರು. ಅಭಿಮಾನಿಗಳಿಗೆ, ಮಾಧ್ಯಮಗಳಿಗೆ ವಿಚಾರ ಲೀಕ್ ಆಗತ್ತಂತೆ. ಬಿಕಾಸ್ ತುಂಬ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಆಗಿದ್ರಿಂದ ಅಲ್ಲಿಂದ ಇಲ್ಲಿಗೆ 2 hours ಜರ್ನಿ ಇತ್ತಲ್ಲ, ಅಲ್ಲಿ ಏನು ಬೇಕಾದರೂ ಆಗ್ಬೋದಾಗಿತ್ತು. ಪೊಲೀಸ್ ಜೀಪ್ಗೆ ಅಡ್ಡ ಹಾಕೋ ಕೆಲಸವನ್ನು ಅಭಿಮಾನಿಗಳು ಮಾಡಿಬಿಡ್ತಾ ಇದ್ರು. ಕೆಲವು ಅಂಧ ಅಭಿಮಾನಿಗಳು ಹುಚ್ಚಾಟ, ಆಟೋಪ ಇವಾಗಲೂ ನೀವು ನೋಡ್ತಾ ಇದ್ದೀರಲ್ಲ. ಸೊ ಯಾವುದಕ್ಕೂ ಆಸ್ಪದ ಕೊಡೋದು ಬೇಡ ಅಂತ ಹೇಳಿ ಅತ್ಯಂತ ಕಾನ್ಫಿಡೆನ್ಷಿಯಲ್ ಆಗಿ ಈ ಕೇಸನ್ನು ಇಟ್ಕೊಂಡಿದ್ರು. ಇತರೆ ಆರೋಪಿಗಳ ರೋಲನ್ನು ಪತ್ತೆ ಮಾಡುವಲ್ಲೂ ಕೂಡ, ಆಮೇಲೆ ಯಾವ್ಯಾವ ಆರೋಪಿಗಳ ಹಿನ್ನೆಲೆ ಏನು ಮಾಡ್ಕೊಂಡಿದ್ರು, ಹೆಂಗೆ ಲಿಂಕ್ ಆಯಿತು, ಆಮೇಲೆ ಇಲ್ಲಿಗೆ ಯಾಕೆ ಬಂದರು, ಎಷ್ಟೆಷ್ಟು ಲಕ್ಷಕ್ಕೆ ಸೆಟಲ್ಮೆಂಟ್ ಆಯಿತು, ಡೀಲ್ ಹೆಂಗಾಯಿತು, ಇದನ್ನೆಲ್ಲ ಇವರು ಕೂಡ ನೋಡಿದರು. ಸಾಕ್ಷಿಗಳನ್ನು ಈ ನಿಟ್ಟಿನಲ್ಲಿ ಸಂಗ್ರಹ ಮಾಡುವಲ್ಲಿ ಕೂಡ ಭರತ್ ರೆಡ್ಡಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅಪರಿಚಿತ ಶವದ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೇ ಇವರು ಕೇಸನ್ನು ಕೈಗೆತ್ತಿಕೊಂಡಾಗ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗುತ್ತೆ ಅನ್ನೋ ಸಣ್ಣ ಕಲ್ಪನೆ ಕೂಡ ಗಿರೀಶ್ ನಾಯಕ್ ಅವರಿಗೆ ಇರಲಿಲ್ಲ. ಸರೆಂಡರ್ ಆದ ರಾಘವೇಂದ್ರ, ನಿಖಿಲ್ ನಾಯಕ್ ಹಾಗೂ ಕೇಶವಮೂರ್ತಿಯ ವಿಚಾರಣೆಯನ್ನು ಕೂಡ ಇವರೇ ನಡೆಸಿದ್ದು. 4 ಜನ ಸರೆಂಡರ್ ಆದ್ರು, 108 ಶವ ಪತ್ತೆ ಆಗ್ತಾ ಇರುತ್ತೆ ದಿನಕ್ಕೆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ. 10ರಲ್ಲಿ 11 ಕೇಸ್ ಬಿಡು, ಕೇಸ್ ಕ್ಲೋಸ್ ಆಯ್ತಲ್ಲ, ಇನ್ನೇ 4 ಜನ ಬಂದ್ರು ಅಂತ ಇವ್ರು ಬಿಡ್ಲಿಲ್ಲ. ಇವ್ರು ಕೇಳಿದ್ರು, ಫೈನಾನ್ಸ್ ವಿಚಾರನಾ, ಹೆಂಗೆ ಫೈನಾನ್ಸ್ ವಿಚಾರಕ್ಕೆ ಮಾಡ್ರು ಅಂತ ಸ್ಟಾರ್ಟ್ ಮಾಡಿದ್ರು ಇನ್ವೆಸ್ಟಿಗೇಷನ್ನ. ಪವಿತ್ರ ಗೌಡಳನ್ನ ಅರೆಸ್ಟ್ ಮಾಡಿದ್ದು ಕೂಡ
ಇದೇ ಗಿರೀಶ್ ನಾಯಕ್ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಇವ್ರಿಗೂ ಕೂಡ ಬಿಗ್ ಹ್ಯಾಟ್ಸ್ ಆಫ್ ಅನ್ನು ಹೇಳಬೇಕಾಗತ್ತೆ. ಸಾಕ್ಷಿಗಳ ಸಂಗ್ರಹ ಕಾರ್ಯ ಕೂಡ ನಡೆಸಿದ್ರು. ಅದು ಸುಲಭ ಆಗಿರಲಿಲ್ಲ. ತುಂಬಾ ಜನ ದೊಡ್ಡವ್ರ ಸವಾಸ ನಮ್ಗೆ ಯಾಕೆ ಬೇಕಪ್ಪ ಅಂತ ಸಾಕ್ಷಿ ಹೇಳೋದಕ್ಕೆ ಹಿಂಜರಿತಾ ಇದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಹಿಂಜರಿಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಧೈರ್ಯವನ್ನ ತುಂಬೋ ಕೆಲಸವನ್ನ ಮಾಡಿದ್ದು ಮತ್ತು 164 ಸ್ಟೇಟ್ಮೆಂಟ್ ಅನ್ನು ಮಾಡಿಸೋಣ 161ಗಿಂತ ಅಂತ ಸಲಹೆ ಕೊಟ್ಟಿದ್ದು ಕೂಡ ಅದೇ ಇನ್ಸ್ಪೆಕ್ಟರ್. ಮತ್ತೊಬ್ಬ ಇನ್ಸ್ಪೆಕ್ಟರ್ ಬಗ್ಗೆ ನೋಡೋಣ. ಈಗ ಕಾಮಾಕ್ಷಿಪಾಳ್ಯದ ಇನ್ಸ್ಪೆಕ್ಟರ್ ನಾಗೇಶ್ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಡ್ರಿಲ್ ಮಾಡಿಸಿದ್ದು. ಕನ್ಫೆಷನಲ್ ಸ್ಟೇಟ್ಮೆಂಟ್ಗಳನ್ನ ಕೆಲವರು ನೋಡ್ತಾ ಇದ್ರಲ್ಲ, ಆ ಸ್ಟೇಟ್ಮೆಂಟ್ಗಳು ಹೆಂಗೆ ಬಂತು, ಅವ್ರ ಹತ್ರ ಏನೇನು ಪ್ರಶ್ನೆಗಳನ್ನ ಕ್ರಾಸ್ ಪ್ರಶ್ನೆಗಳನ್ನ ಕೇಳಿದ್ರು, ಅವ್ರು ಯಾರು ಅಂತ ಕೇಳಿದ್ರೆ ಇದೇ ನಾಗೇಶ್ ಅವರು. ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿಗಳಿಂದ ಸ್ಟೇಟ್ಮೆಂಟ್ ಮಾಡಿಸಿದ್ದು, ಕನ್ಫೆಷನಲ್ ಸ್ಟೇಟ್ಮೆಂಟ್ ಮಾಡಿಸಿದ್ದು ಇದೇ ನಾಗೇಶ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಮಾಡಿದ್ರಿ, ಏನು ಮಾಡಿದ್ರಿ, ಮೋಟಿವ್ ಏನು, ಎಷ್ಟಾಯಿತು, ಹೆಂಗಾಯಿತು, ಯಾರ್ಯಾರನ್ನ ಹೆಂಗೆ ಸೆಟ್ ಮಾಡಿದ್ರಿ ಅಂತೆಲ್ಲ ತಿಳ್ಕೊಂಡ್ರು. ಆರೋಪಿಗಳ ಸ್ಪಾಟ್ ಮಹಜರ್ ಕಾರ್ಯವನ್ನ ಕೂಡ ಇದೇ ನಾಗೇಶ್ ಅವರು ನಡೆಸಿದ್ರು. ಕ್ರೈಮ್ ಸೀನನ್ನು ರಿಯಾಕ್ಟ್ ಮಾಡೋದು ಅಂತ ಹೇಳ್ತವಲ್ಲ, ಸೊ ಅದನ್ನ ಆರೋಪಿಗಳಿಂದ ಮಾಡಿಸಿದ್ರು. ಸೀಸ್ ಆದಂತಹ ವಸ್ತುಗಳ ಸ್ಯಾಂಪಲ್ಗಳನ್ನ ಚೂರು ಹೆಚ್ಚು ಕಡಿಮೆ ಆಗದಿರೋ ರೀತಿ FSL ರವಾನೆ ಮಾಡಿದ್ದು. ನಾನು ಆಗಲೇ ಒಂದು ವಿಚಾರ ನಿಮ್ಗೆ ಹೇಳ್ತಾ ಇದ್ದೆ. ಸಾಮಾನ್ಯವಾಗಿ ಸೀಸ್ ಮಾಡಿರುವಂತಹ ಪ್ಯಾಕಿಂಗ್ನಲ್ಲಿ ಏನಾದರೂ ಲೋಪದೋಷ ಆದರೂ ಕೂಡ ಕೇಸ್ ಕ್ಲೋಸ್ ಮಾಡ್ತಾರೆ. ಕೋರ್ಟಿಗೆ ಹೋದಾಗ ಕೇಸ್ ಕ್ಲೋಸ್ ಆಗೋ ರೀತಿ ಆಗ್ಬಿಡುತ್ತೆ. ಸೊ ಲೋಪದೋಷ ಆಗಬಾರ್ದು ಅಂತ ನೋಡ್ಕೊಂಡಿದ್ದು. ನೆಕ್ಸ್ಟ್ ನೋಡಿದ್ದು ನಾವು ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸುಬ್ರಹ್ಮಣಿ ಕೊಲೆಯಾದಂತಹ ಶೆಡ್ಡು, ಪಬ್ಬು, ಶವ ಎಸೆದಂತಹ ಸ್ಪಾಟ್ಗಳ CCTVಯನ್ನು ಹುಡುಕಾಡಿ ಅದರಲ್ಲಿ ಆರೋಪಿಗಳ ಮೂಮೆಂಟ್ಸ್ ಯಾವ್ಯಾವ ಟೈಮ್ಗೆ ಎಷ್ಟೆಷ್ಟು ಆಗಿದ್ದಾರೆ, ಡಿಸ್ಟೆನ್ಸ್ ಹೆಂಗಿದೆ, ಯಾವ ಡಿಸ್ಟೆನ್ಸಲ್ಲಿ ಏನು ಮೂಮೆಂಟ್ ಇತ್ತು, ಯಾವ್ಯಾವ ಆರೋಪಿಗಳು ಕೊಲೆಗೂ ಮುಂಚೆ ಷಡ್ಯಂತ್ರವನ್ನ ಅಪರಾಧಿಕ ಒಳಸಂಚನ್ನ ಹೆಂಗ್ ಮಾಡಿದ್ರು ಅಂತ ಪತ್ತೆ ಹಚ್ಚುವಲ್ಲಿ ಸುಬ್ರಹ್ಮಣ್ಯವರ ಪಾತ್ರ ದೊಡ್ಡದು. ದಾರಿ ಉದ್ದಕ್ಕೂ ನೂರಾರು CCTVಗಳ ಪರಿಶೀಲನೆ ನಡೆಸಿ ಆರೋಪಿಗಳ ವೆಹಿಕಲ್ ಮೂವ್ಮೆಂಟ್ ಹಾಗೂ ಚಹರೆಯನ್ನ ಪತ್ತೆ ಮಾಡಬೇಕಾಗತ್ತೆ. ಪತ್ತೆ ಮಾಡಿ ಅದನ್ನ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ. ಇದಕ್ಕೆ ಅಂತ ಹೇಳ್ಬಿಟ್ಟು ಹೈದರಾಬಾದ್ನ FSLಗೆ CCTV ಫುಟೇಜಸ್ಗಳನ್ನೆಲ್ಲ ಅಥೆಂಟಿಕೇಟ್ ಮಾಡಿ ಅಂತ ಕಳಿಸ್ಕೊಟ್ಟಿದ್ರು. ಆರೋಪಿಗಳನ್ನ ಕೋರ್ಟ್ಗೆ ಕರೆದೊಯ್ದು ಬಂದೋಬಸ್ತನ್ನ ಭದ್ರತೆಯನ್ನ ಕೊಟ್ಟಿದ್ದು ಇದೇ ಹಾನೆಸ್ಟ್ ಆಫೀಸರ್, ದಕ್ಷ ಆಫೀಸರ್ ಸುಬ್ರಹ್ಮಣಿ. ಕೃತ್ಯಕ್ಕೆ ಬಳಸಿದಂತಹ ವೆಹಿಕಲ್ಸ್ಗಳನ್ನ ಸೀಸ್ ಮಾಡಿ RTO ಅಧಿಕಾರಿಗಳಿಂದ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ RTO ಅಧಿಕಾರಿಗಳ ಹತ್ರ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಡಿಸ್ಕೊಂಡಿದ್ದಾರೆ. ನಾಳೆ ಅವರು ಕೂಡ ಸಾಕ್ಷಿ ಆಗ್ತಾರೆ. ಇದರಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕುವಲ್ಲಿ ಮಹತ್ತರ ಪಾತ್ರವನ್ನ ಮತ್ತೊಬ್ಬ ಅಧಿಕಾರಿ ಸುಬ್ರಹ್ಮಣಿ ಅವರು ವಹಿಸಿದ್ರು. ಸೊ ಇಷ್ಟು ಜನ ಸೂಪರ್ ಕಾಪ್ಗಳ ಕಾರ್ಯವೈಖರಿ, ಕರ್ತವ್ಯ ಪ್ರಜ್ಞೆಯ ಪರಿಣಾಮ ಮದಗಜನನ್ನ ಪಳಗಿಸೋದಕ್ಕೆ ಸಾಧ್ಯ ಆಯಿತು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ನೂರಾರು ಪೊಲೀಸ್ ಸಿಬ್ಬಂದಿಗಳ ಅವಿರತ ಶ್ರಮ, ಅದರಲ್ಲೂ 7 ಅಧಿಕಾರಿಗಳ ಹಾನೆಸ್ಟ್ ಡೇರಿಂಗ್ ಮೂವ್ನ ಕಾರಣ ಇಷ್ಟು ದೊಡ್ಡ ವೃತ್ತ ಅಂತ ಸಮಾಜದ ಮುಂದೆ ಓಪನ್ ಆಗೋದಕ್ಕೆ ಕಾರಣ ಆಯಿತು ಅಂತ. ನಿಜ ಮಮತಾ, ಯಾಕಂತ ಹೇಳಿದ್ರೆ ತೀರಾ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಬ್ಬ ಸೆಲೆಬ್ರಿಟಿ, ಅದು ಕೂಡ ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿದ್ದಾತ, ಈ ರೀತಿಯಾಗಿ ಕೊಲೆ ಕೇಸಲ್ಲಿ ಜೈಲಿಗೆ ಹೋದಂತಹ ಉದಾಹರಣೆ ಇರಲಿಲ್ಲ. ಯಾವಾಗ ದರ್ಶನ್ ಹೆಸರು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ತಳುಕೆ ಹಾಕಿಕೊಳ್ತು, ಆತನ ಮೇಲೆ ಒಂದಷ್ಟು ಸಾಕ್ಷಿಗಳು ಸಂಗ್ರಹವಾದವು, ಆಗ ಅರೆಸ್ಟ್ ಮಾಡುವ ನಿರ್ಣಯಕ್ಕೆ ಪೊಲೀಸ್ ಇಲಾಖೆ ಬಂದ್ಬಿಟ್ಟಿತ್ತು. ಯಾವಾಗ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ACPಗೆ ವಿಚಾರವನ್ನ ಮುಡಿಸಿದಂತಹ ಸಂದರ್ಭದಲ್ಲಿ ACP ಅವರು DCPಗೆ ಹೇಳ್ತಾರೆ, ಗಿರೀಶ್ ರವರು ಕಮಿಷನರ್ಗೆ ವಿಚಾರವನ್ನ ತಂದಂತಹ ಸಂದರ್ಭದಲ್ಲಿ ಎವಿಡೆನ್ಸ್ ಸ್ಟ್ರಾಂಗ್ ಆಗ್ತಿದ್ದಂತೆ ಅರೆಸ್ಟ್ ಮಾಡುವಂತೆ ಸೂಚನೆಯನ್ನ ಸಹ ಕೊಟ್ಟರು. ಯಾವಾಗ ದರ್ಶನ್ ಅರೆಸ್ಟ್ ಆಯಿತು, ಆತನನ್ನ ಕರೆತಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿಟ್ಟು ವಿಚಾರಣೆಯನ್ನ ನಡೆಸ್ತಿದ್ದಾರೆ ಅಂತೇಳಿ ವಿಚಾರ ಹೊರಗೆ ಬಂತು, ಆ ಸಂದರ್ಭದಲ್ಲಿ ನೂರಾರು ಕರೆಗಳು ಬಂದಿದ್ದಾವೆ. ಅದು ಕೂಡ ಪ್ರಭಾವಿ ವ್ಯಕ್ತಿಗಳದ್ದು, ಕೆಲವು ರಾಜಕಾರಣಿಗಳು ಕರೆಯನ್ನ ಮಾಡಿ ದರ್ಶನ್ ರನ್ನ ಕೊಲೆಯಿಂದ ಕೈ ಬಿಡಿ ಅನ್ನೋ ಮಟ್ಟಿಗೆ ಪ್ರಭಾವವನ್ನ ಹೇರುವ ಕೆಲಸವನ್ನ, ಒತ್ತಡವನ್ನ ಹೇರುವ ಕೆಲಸವನ್ನ ಇವರೆಲ್ಲರೂ ಕೂಡ ಕೆಲವರು ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ಕೂಡ ಕಮಿಷನರ್ ಇರಬಹುದು ಅಥವಾ DCP ಗಿರೀಶ್ ಅವರು ಇರಬಹುದು ಮತ್ತೆ ACP ಚಂದನ್ ಇವರು ಯಾರು ಕೂಡ ಇದಕ್ಕೆ ಸೊಪ್ಪಾಕಿಲ್ಲ. ನಾವು ಸುಮಾರು ಒಂದು 7 ಜನರ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದೀವಿ. ಅದು ಕಮಿಷನರು, DCP, ACP ಹಾಗೆ ಇನ್ಸ್ಪೆಕ್ಟರ್ಗಳಾದಂತಹ ಗಿರೀಶ್ ನಾಯ್ಕ ಅವರು ಇರ್ಬೋದು, ಹಾಗೆ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶು, ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ, ಹೀಗೆ ಕೆಲವೊಂದಷ್ಟು ಜನರ ಹೆಸರನ್ನ ಕೊಟ್ಟಿದ್ದೀವಿ. ಇವರಲ್ಲದೆ ಬೇರೆಯವರು ಕೂಡ ಅವಿರತವಾಗಿ ಶ್ರಮವನ್ನ ಹಾಕಿದ್ದಾರೆ ಈ ಪ್ರಕರಣದಲ್ಲಿ. ಇಲ್ಲಿ ಹೆಸರಿಲ್ಲ ಅಂದೇಟ್ಗೆ ಅವರು ಕೆಲಸ ಮಾಡಿಲ್ಲ ಅಂತೇಳಿ ಇನ್ನೂ ಕೆಲ ಇನ್ಸ್ಪೆಕ್ಟರ್ಗಳು ಹಾಗೆ ಸಿಬ್ಬಂದಿ, ಟೆಕ್ನಿಕಲ್ ಸಿಬ್ಬಂದಿಗಳು ಹಗಲು ಈರುಳು ಈ ಪ್ರಕರಣದಲ್ಲಿ ಕೆಲಸವನ್ನ ಮಾಡಿ ತಾರ್ಕಿಕ ಅಂತ್ಯಕ್ಕೆ ಇವತ್ತು ಪ್ರಕರಣವನ್ನ ತಂದು ನಿಲ್ಲಿಸಿದ್ದಾರೆ. ಅಂದ್ರೆ ಎಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಸಣ್ಣ ಲೋಪದೋಷವೂ ಕೂಡ ಆಗಿಲ್ಲ.
ಪ್ರತಿ ಕ್ಷಣವು ಯಾವ ರೀತಿಯಾಗಿ ಚಾರ್ಜ್ ಶೀಟ್ ಅನ್ನ ಹಾಕಬೇಕು, ಮೊದಲು ಇನ್ವೆಸ್ಟಿಗೇಷನ್ ಅನ್ನ ಹೇಗೆ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಕಾನೂನು ತಜ್ಞರ ಅಭಿಪ್ರಾಯವನ್ನ ಕೂಡ ಪಡ್ಕೊಂಡಿದ್ರು. ಅದಾದ ಬಳಿಕ ಚಾರ್ಜ್ ಶೀಟ್ ಹಾಕುವ ಸಂದರ್ಭದಲ್ಲಂತೂ ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಕೇಸ್ನಲ್ಲಿ ಎಲ್ಲೂ ಕೂಡ ಸಣ್ಣ ಮಿಸ್ಟೇಕ್ ಆಗಬಾರ್ದು, ಕೋರ್ಟ್ ನಲ್ಲಿ ಕೇಸ್ ಬಿದ್ದೋಗ್ಬಾರ್ದು, ಇಷ್ಟು ಶ್ರಮಪಟ್ಟು ಕೆಲಸವನ್ನ ಮಾಡಿದೀವಿ, ಹೇಗಾದ್ರೂ ಮಾಡಿ ಇವರಿಗೆ ಸಜೆಯನ್ನ ಕೊಡಿಸ್ಬೇಕು ಅನ್ನೋ ಮಟ್ಟಿಗೆ ಇವರ ಶ್ರಮ ಇದೆಯಲ್ಲ, ಇದು ನಿಜಕ್ಕೂ ಮೆಚ್ಚುವಂತಹದ್ದು. ಈ ಅಧಿಕಾರಿಗಳ ಅವಿರತ ಶ್ರಮದಿಂದ ಇದೀಗ 3991 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವ ಕೆಲಸವನ್ನ ಮಾಡಲಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ರೋಲ್ ಅನ್ನ ಕೊಡಲಾಗಿದೆ. ಉದಾಹರಣೆಗೆ ಈಗ ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಅವರು ಈಗ CCTVಗಳ ಸಂಗ್ರಹವನ್ನ ಮಾಡೋದು, ಮತ್ತೆ ಇವರ ಮೂವ್ಮೆಂಟ್ ಗಳನ್ನ ಪತ್ತೆ ಮಾಡಿರೋದು, ಆ ವೆಹಿಕಲ್ ಗಳನ್ನ ಸೀಸ್ ಮಾಡಿರೋದು, ಮತ್ತೆ ಈ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಕರೆದೊಯ್ದಿರೋದು, ಹೀಗೆ ಹಲವಾರು ನಿದರ್ಶನಗಳು, ಹಲವಾರು ಕೆಲಸಗಳನ್ನ ಎಲ್ಲರೂ ಕೂಡ ನಿರ್ವಹಿಸಿದ್ದಾರೆ. ಮಮತಾ, ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ.